afternoon, ma'am. Happy afternoon, sir. Ma'am, ನಿಮ್ಮ ಹೆಸರು? ಸರ್, ನಿಮ್ಮ ಹೆಸರು? ma'am, ನಿಮ್ಮ ಏಜು? 31. 40. ನಿಮ್ಗೆ ಯಾರು ರೆಫರ್ ಮಾಡಿದ್ರು ಮ್ಯಾಮ್ ಇಲ್ಲಿ ಹಾಸ್ಪಿಟಲ್ಗೆ? ಇಲ್ಲ, ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ರಿವ್ಯೂ ನೋಡಿಬಿಟ್ಟು ನಾವೇ ವಿಸಿಟ್ ಮಾಡಿದ್ದು. ಓಕೆ. ಫಸ್ಟ್ ಟೈಮ್ ನೀವು ಗರ್ಭಗುಡಿಗೆ ಬಂದಾಗ ನಿಮಗೆ ಏನು ಅನಿಸ್ತು? ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಪಾಸಿಟಿವ್ ವೈಬ್ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಹಾಕಿರೋ ಅಲ್ಲಿ ಮಂತ್ರ ಹಾಕಿದ್ರಿ ಒಂದು, ಅದು ನನಗೆ ತುಂಬ ಅಟ್ರಾಕ್ಟ್ ಮಾಡ್ತು. ಆಮೇಲೆ ಇಲ್ಲಿ ಹಾಕೋ ಮ್ಯೂಸಿಕ್ಕು, ಡಿವೈನ್ ಮ್ಯೂಸಿಕ್ಕು, ಫಸ್ಟ್ ಅದು ಕೇಳಿದ ತಕ್ಷಣ ಸಮ್ ಕೈಂಡ್ ಆಫ್ ಪಾಸಿಟಿವ್ ಎನರ್ಜಿ ಅನ್ನಿಸ್ತು. ದೆನ್ ಆಮೇಲೆ ಮ್ಯಾಮ್ಗೆ ಮೀಟ್ ಮಾಡಿದ್ಮೇಲೆ ಅವ್ರ ಜೊತೆ ಮಾತಾಡಿದ್ದು ಒಂದು ಕನೆಕ್ಟ್ ಆಗುತ್ತೆ ಅಲ್ವಾ ಫಸ್ಟ್ ಟೈಮು, ಅದೊಂದು ತುಂಬ ಖುಷಿ ಅನ್ನಿಸ್ತು. ಸೊ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಸರ್? ಒಂದು 10 years ಈಗ. ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಹಾಸ್ಪಿಟಲ್? ಹಾಂ, ಬಿಫೋರ್ ಒಂದು ಕಡೆ ಹೋಗಿದ್ವಿ, ಲಾಸ್ಟ್ ಒಂದು ಅಟೆಂಪ್ಟ್ ಮಾಡೋಣ IVFಗೆ ಅಂತ. ಬಟ್ ಹೋದ್ವಿ, ಬಟ್ ಮತ್ತೆ ಮೈಂಡ್ ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಇನ್ನೂ ವೆಯ್ಟ್ ಮಾಡೋಣ ಅಂತ 1 year ಮತ್ತೆ ಲ್ಯಾಗ್ ಮಾಡಿದ್ವಿ. ಬಟ್ ಅಲ್ಲಿ ಮತ್ತೆ ರಿಪೀಟ್ ಹೋಗಬೇಕು ಅನ್ನಿಸ್ಲಿಲ್ಲ, ಯಾಕಂದರೆ ಇಲ್ಲಿ ಬಂದಂಥ ಪಾಸಿಟಿವ್ ವೈಬ್ ಅಲ್ಲಿ ಬಿಗಿನಿಂಗಲ್ಲಿ ನಮಗೆ ಅನಿಸಿರ್ಲಿಲ್ಲ ಅಲ್ಲಿ. ಸೊ ಬಟ್ ನಮಗೆ ಗೈಡೆನ್ಸ್ ಪ್ರಾಪರಾಗಿ ಮಾಡಲಿಲ್ಲ ಅಲ್ಲಿ. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ, ಏನು ಫೇಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಹೋದಾಗ ಸುಮ್ಮನೆ ಏನು ನಾರ್ಮಲಿ ಹೀಗೆ ಏನೋ ಪ್ರಾಣಿಗಳಿಗೆ ಯಾವ ಥರ ಟ್ರೀಟ್ ಮಾಡ್ತಾರೋ ಆ ಥರ ಮಾಡಿದ್ರು ಅಷ್ಟೇ ಅಲ್ಲಿ. ರಿಯಲಿ ಹೇಳಬೇಕು ಅಂದರೆ. ಬಟ್ ಅವರು ಏನು ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಜಸ್ಟ್ ಅವ್ರು IVF ಮಾಡಬೇಕಂತ ಹೇಳಿದ್ರು ನಮಗೆ. ಹೋದ್ವಿ, ಫೀ ಪೇಮೆಂಟ್ ಮಾಡಬೇಕು, ಫೀ ಪೇ ಮಾಡಿದ್ವಿ, ಅವ್ರೇನೋ ಪ್ರೋಸೆಸ್ ಮಾಡ್ತೀವಿ ಅಂತೇಳಿ ಪ್ರೋಸೆಸ್ ಮಾಡಿದ್ರು. ಆಮೇಲೆ ಇಲ್ಲ ನಿಮ್ಗೆ ಆಗಿಲ್ಲ ಅಂತಂದ್ರು. ಬಟ್ ಸಿಚುಯೇಷನ್ ಏನಿದೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಏನೇನು ಹೇಳಿಲ್ಲ. ಒನ್ಸ್ ನಾವು ಹಿಂಗೆ ನೋಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಗರ್ಭಗುಡಿ ಬಗ್ಗೆ ಬಂತು. ಆ್ಯಕ್ಚುಲಿ ನನ್ನ ವೈಫ್ ಹೇಳಲು ಒಂದ್ಸರಿ ಗರ್ಭಗುಡಿ ಕನ್ಸರ್ನ್ ಮಾಡೋಣ, ಯಾಕೋ ನನಗೆ ಅಲ್ಲಿ ಹೋದರೆ 100% ಆಗುತ್ತೆ, ನಾನು ಕಾನ್ಫಿಡೆಂಟ್ ಇದೆ ಅಂತ ಹೇಳಲು. ನನಗೆ ಎಲ್ಲೂ ಹೋಗೋದೇ ಬೇಡ ಅನ್ನೋದು ಡಿಸೈಡ್ ಆಗಿಬಿಟ್ಟಿದ್ದೆ ಆಗಲಿ. ನಾನು ನೋಡಿ ಏನಾಗುತ್ತೆ ಆಗಲಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಹೇಳಿದ್ಮೇಲೆ ಡೈರೆಕ್ಟಾಗಿ ನಾವು ಬಂದ್ವಿ. ಬಂದಮೇಲೆ ಫಸ್ಟ್ ಇಲ್ಲಿ ಎಂಟ್ರಿ ಆದಮೇಲೆ ಇಲ್ಲಿ ಏನು ಮ್ಯೂಸಿಕ್ ಇತ್ತಲ್ಲ, ಆ ಮ್ಯೂಸಿಕ್ಕೇ ನಮ್ಗೆ ಅಟ್ರಾಕ್ಟ್ ಮಾಡಿದ್ದು ಮೈನ್ ಥಿಂಗ್. ಆ್ಯಕ್ಚುಲಿ ನಾನು ಬಿಲೀವ್ ಮಾಡೋ ತುಂಬ ದೇವ್ರನ್ನ ಬಿಲೀವ್ ಮಾಡೋದ್ರಿಂದ ಆ ಪಾಸಿಟಿವ್ ವೈಬ್ ನನಗೇನೋ ಸ್ಟಾರ್ಟ್ ಆಯಿತು. ಮೇಡಮ್ ಶ್ವೇತಾ ಮೇಡಮ್ನ ಮೀಟ್ ಮಾಡಿದ್ವಿ, ಅದೊಂಥರ ಇನ್ನೂ ತುಂಬ ಖುಷಿ ಆಯಿತು. ಮೇಡಮ್ ಮೀಟ್ ಮಾಡಿ ಹೋಗಾದ್ಮೇಲೆ ಇನ್ನೊಂದು ಗರ್ಭಗುಡಿದು ವೀಡಿಯೋಸ್ ಎಲ್ಲ ಬರ್ತಾಯಿದ್ವು, ವೀಡಿಯೋಸ್ ಎಲ್ಲ ಕನ್ಸರ್ನ್ ನೋಡಿದೆ ನಾನು, ತುಂಬ ವೀಡಿಯೋಸ್ನೆಲ್ಲ. ತುಂಬ ಖುಷಿ ಆಯಿತು. ರಿಸಲ್ಟ್ ಬಂದಿದ್ದು ತುಂಬ ಹ್ಯಾಪಿ ಆಯಿತು ನನಗೆ. ಆಮೇಲೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ. ಈ ಬೇರೆಯವರೆಲ್ಲ ಹೇಳಿದರು ನಮ್ಮದು 5 ಅಟೆಂಪ್ಟ್ ಆಗಿದೆ, 6 ಅಟೆಂಪ್ಟ್ ಆಗಿದೆ, ತುಂಬ ಅಟೆಂಪ್ಟ್ ಆಗಿದೆ ಅಂತ ಅಂದು. ಎಲ್ಲೋ ಆ ಒಂದು ಭಯನೇ ಇತ್ತು ನನ್ನಲ್ಲಿ, ನಮ್ದು ಏನಾಗುತ್ತೆ ಏನೋ ಅಂತ. ನಮಗೆ ಬೇಗ ಆಗಿದ್ದಕ್ಕೆ ಒಂದು ತುಂಬ ಖುಷಿಯಾಗಿದೆ. ನೀವೇನು ಟ್ರೀಟ್ಮೆಂಟ್ ತೊಗೊಂಡ್ರಿ? IVF ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ನಿಮಗೆ ಫಸ್ಟ್ ಟೈಮ್ ಪಾಸಿಟಿವ್ ಬಂದಿದ ತಕ್ಷಣ ನಿಮ್ಮ ರಿಸಲ್ಟ್ನ ಯಾರ ಹತ್ರ ಫಸ್ಟ್ ಶೇರ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಮನೇಲಿ ಫ್ಯಾಮಿಲಿಯಲ್ಲಿ ಇದ್ರು, ಅಪ್ಪ ಅಮ್ಮ ಅಕ್ಕ ಎಲ್ಲ ಇದ್ರು. ಹಸ್ಬೆಂಡ್ ಆ್ಯಕ್ಚುಲಿ ಇರಲಿಲ್ಲ, ಅವತ್ತಿನ ದಿನ ಊರಿಗೆ ಹೋಗಿದ್ರು ಅವರು. ಬಟ್ ಅದೊಂಥರ ಮನೇಲಿ ಫುಲ್ ಒಂಥರ ಎಮೋಷ್ನಲ್ ಇದು ಅನಿಸಿತ್ತು, ಯಾಕಂದರೆ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದಕ್ಕೂ ಈ ಪ್ರೊಸೀಜರ್ ಅಂದರೆ ಸುಮ್ಮನೆ ಅಂತೂ ಅಲ್ಲ, ಇದು ಪೇನ್ಫುಲ್ ಪ್ರೊಸೀಜರ್ ಹೌದು. ಸೊ ಮೆಂಟಲಿ ಫಿಸಿಕಲಿ ಎಲ್ಲ ಒಂದು ರೀತಿಲಿ ಎಮೋಷ್ನಲಿ ಫುಲ್ ಮಿಕ್ಸ್ ಟ್ರೀಟ್ಮೆಂಟು. ಬಟ್ ಅದು ರಿಸಲ್ಟ್ ಒಂಥರ, ಆ ಸಿಸ್ಟ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರಂದ್ರು ನಿಮ್ಮದು ಜಾಸ್ತಿ ಬಂದಿದೆ ಬೀಟಾ HCG ಅಂತ. ಅದು ಕೇಳಿದಾಗ ಅಂದ್ಕೊಂಡೆ ಪ್ರಾಬ್ಲಿ ಟ್ವಿನ್ಸ್ ಇರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಅವ್ರ ವಾಯ್ಸಲ್ಲಿ ಇತ್ತಲ್ಲ ಒಂದು ಖುಷಿ, ಅದು ತುಂಬ ಇದನ್ನಿಸ್ತು. ಸೊ ನೀವು ಇವಾಗ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮಲ್ಲಿ ಸೊ ಸಿಸ್ಟರ್ಸ್ ಆಗಲಿ, ಇಲ್ಲ ಫ್ರಂಟ್ ಆಫೀಸಿಂದ ಆಗಲಿ, ಅಪಾಯಿಂಟ್ಮೆಂಟ್ಸ್ ಆಗಲಿ, ಸೊ ಮೆಡಿಕೇಶನ್ಸ್ ಆಗಲಿ, ಮತ್ತು IPL ಸರ್ವಿಸ್ ತಗೋತಾ ಇದ್ರಿ. ಸೊ ಎಲ್ಲರೂ ನಿಮಗೆ ಹೇಗೆ ರೆಸ್ಪಾಂಡ್ ಮಾಡಿದ್ರು? ಇಲ್ಲಿ ಎಸ್ಪೆಷಲಿ ಕಂಪೇರ್ ಟು ಬೇರೆ ಕಡೆ ಇಷ್ಟೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇಲ್ಲಿ ಸ್ಟಾಫು ತುಂಬ ಫ್ರೆಂಡ್ಲಿ ನೇಚರು, ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡಿದ್ದೀರಾ. ನಾವೇನು ಅಪಾಯಿಂಟ್ಮೆಂಟ್ ಬೇಕು ಅಂತ ನಾವಾಗೇ ಏನು ಕೇಳೋ ಥರ ಇರಲಿಲ್ಲ. ಯಾವ ಪೇಷಂಟಿಗೆ ಯಾವ ಟೈಮಿಗೆ ಏನು ಬೇಕು ಅಂತ ನೀವೇ ಕಾಲ್ ಮಾಡಿ ಹೇಳ್ತಾ ಇದ್ರಿ. ಸಿಸ್ಟರ್ಸು ಅಷ್ಟೇ ತುಂಬ ಫ್ರೆಂಡ್ಲಿ, ಸಿಸ್ಟರ್ಸ್ ಥರನೇ ಅವರು, ಆ ಥರ ಟ್ರೀಟ್ ಮಾಡ್ತಿದ್ರು. ತುಂಬ ಖುಷಿ ಇದೆ ಸ್ಟಾಫ್ ಬಗ್ಗೆ ಇಲ್ಲಿ. ಸೊ IPL ಸರ್ವಿಸ್ ತಗೊಳ್ತೀವಿ? IPL ಸರ್ವಿಸು ಅಷ್ಟೇ, ಆನ್ ಟೈಮು ಬಂದು ಮನೆಗೆ ಕೊಟ್ಟು ಹೋಗ್ತಾ ಇದ್ರು, ಗೈಡೆನ್ಸ್ ಮಾಡ್ತಿದ್ರು. ಅಲ್ಲೂ ಯಾವ ಥರ ಮತ್ತೆ ಇರಬೇಕು ಹೀಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಬಟ್ ಬೇರೆ ಕಡೆ ನಾವು ಮಾಡ್ಸಿರಲ್ಲ. ಏನಂದ್ರೆ ಏನೇ ರಿಪೋರ್ಟ್ಸ್ ಇದ್ರು ನಾವೇ ಕಾಲ್ ಮಾಡ್ಬೇಕು ಅವರಿಗೆ. ಬಿಕಾಸ್ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರ ಕಡೆ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿಲ್ಲ. ನಾ ಏನೇ ರಿಪೋರ್ಟ್ ಕೇಳಬೇಕು ನಾವೇ ಕಾಲ್ ಮಾಡಬೇಕು. ನಾವು ಕೇಳಿದ್ರು ಸರ್ ನಮಗೆ ಟೈಮ್ ಕೊಡಿ ಅಂತ ಕೇಳೋರು, ಮತ್ತೆ ಕಾಲ್ ಬ್ಯಾಕ್ ನಾವು ಮಾಡಬೇಕು. ಆ ಥರ ನಾನು ಎಸ್ಪೆಷಲಿ ಗರ್ಭಗುಡಿಗೆ ಬಂದ 1 ಟೈಮ್ ಕೂಡ ನಾನು ಏನು ಫೇಸ್ ಮಾಡಿಲ್ಲ ರಿಯಲಿ. ಯಾಕೆಂದ್ರೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ತುಂಬ ಬ್ಯುಸಿ ಇರ್ತೀನಿ, ಹಾಗಾಗಿ ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ನಿಂತಿಗೆ ಬಿಟ್ಟಾದ್ಮೇಲೆ ಎಲ್ಲ ಗರ್ಭಗುಡಿಯರೇ ಟೇಕ್ ಕೇರ್ ಮಾಡಿದ್ದಾರೆ, ನಾನೇನು ಟೇಕ್ ಕೇರ್ ಮಾಡಿಲ್ಲ ಅಂತ 100% ನಾನು ಹೇಳ್ತೀನಿ ಅಷ್ಟೇ. ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಗರ್ಭಗುಡಿಗೆ ಮತ್ತು ಗರ್ಭಗುಡಿ ಎಲ್ಲ ವರ್ಕ್ ಮಾಡೋ ಎಲ್ಲ ಎಂಪ್ಲಾಯೀಸ್ಗೂ ಮತ್ತು ಮೇಡಮು ಶ್ವೇತಾ ಮೇಡಮ್ ಕೂಡ ನನ್ನ ಕಡೆ ತುಂಬ ಧನ್ಯವಾದಗಳು ಅಂತ ಹೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಹೀಗೆ ಗ್ರೋತ್ ಚೆನ್ನಾಗಾಗಲಿ, ಇನ್ನೂ
ಇನ್ನು ಗರ್ಭಗುಡಿ ಓಪನ್ ಆಗಲಿ. ಆಕ್ಚುಲಿ ರೆಫರ್ ಮಾಡ್ತೀವಿ, ಹೋಲ್ ಹಾರ್ಟೆಡ್ಲಿ ರೆಫರ್ ಮಾಡ್ತಾ ಇದ್ದೀವಿ. ಯಾರು IVF ಹೋಗಬೇಕು, ಇಲ್ಲಿ ಹೋಗಿ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ ನಿಮಗೆ ಅಂತ ಫುಲ್ 100% ನಾವು ಗ್ಯಾರಂಟಿ ತಗೊಂಡು ರೆಫರ್ ಮಾಡ್ಬೋದು. ಯಾಕಂದ್ರೆ ನಾವು ರೆಫರ್ ಮಾಡೋರು ಆಲ್ರೆಡಿ ಅವರೇ ದೆಮ್ಸೆಲ್ಫ್ ಓನ್ಲಿ ದೇರ್ ಸರ್ಚಿಂಗ್ ಇದೆ, ಗೂಗಲ್ಲು ಯೂಟ್ಯೂಬಲ್ಲೆಲ್ಲ ನೋಡಿ ಅವರೇ ಹೇಳ್ತಾರೆ. ಮೇಡಮ್ ಬಗ್ಗೆ ಆಲ್ರೆಡಿ ನಮ್ಮ ಕಸಿನ್ ಒಬ್ಬರು ತುಂಬ ಸರ್ಚ್ ಮಾಡಿದ್ದಾರೆ. ಬಟ್ ಅವರು ಹಿಂದೆ ಮುಂದೆ ನೋಡ್ತಾರೆ, ಹೋಗಬೇಕು ಬೇಡ ಅಂತ. ನಾನು ಹೇಳಿದ್ಮೇಲೆ ಈಸ್ 100% ಕ್ಲಿಯರ್, ಐ ವಿಲ್ ಗೋ ಫಾರ್ ಗರ್ಭಗುಡಿ ಅಂತ ಹೇಳಿದ್ದಾರೆ ಅವರು. ಐ ಥಿಂಕ್ ವಿಲ್ ಕಮ್ ನೆಕ್ಸ್ಟ್ ಮಂತ್ ಓನ್ಲಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇದೇ ತರ ಯಾರಾದ್ರೂ ಫರ್ಟಿಲಿಟಿ ಬಗ್ಗೆ ಪ್ರಾಬ್ಲಮ್ಸ್ ಇರೋರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಮ್ಮ ನಿಮ್ ಕಡೆಯಿಂದ? ತುಂಬಾ ಡಿಲೇ ಮಾಡೋದಕ್ಕಿಂತ ಒಂದ್ಸಲ ಕನ್ಸಲ್ಟ್ ಮಾಡಲೇಬೇಕು. ಯಾಕಂದ್ರೆ ಯಾರಿಗೂ ಏನ್ ನಡೀತಿದೆ ಬಾಡಿ ಒಳಗೆ ಅನ್ನೋದು ಯಾರಿಗೂ ಪ್ರಾಪರ್ ನಾಲೆಡ್ಜ್ ಇಲ್ಲ. ಆಕ್ಚುಲಿ ಮಗು ಆಗಿರೋರು ನಾರ್ಮಲ್ ಆಗಿ ಕನ್ಸೀವ್ ಆಗಿರ್ತಾರಲ್ಲ, ಅವರಿಗೂ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಬೇಗ ಹೋಗಿ ರೆಕ್ಟಿಫೈ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಲ್ಯಾಗ್ ಮಾಡಿ ಟೈಮ್ ಆದಮೇಲೆ ಹೋದರೆ ನಮ್ಮ ಬಾಡಿನೂ ಗಿವ್ ಅಪ್ ಮಾಡುತ್ತೆ. ಏಜ್ ಆದಮೇಲೆ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಸೊ ತುಂಬ ಲೇಟ್ ಡಿಸಿಷನ್ ತೊಗೊಳೋದ್ಕಿಂತ ಬೇಗ ಇಮಿಡಿಯೇಟಾಗಿ ಹೋಗಿ ಏನಿದೆ ಅಂತ ಪ್ರಾಬ್ಲಮ್ ರೆಕ್ಟಿಫೈ ಮಾಡ್ಕೊಳೋದು ಒಳ್ಳೇದು ಅಂತ ಹೇಳ್ತೀನಿ. ನೀವು ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಬಗ್ಗೆ ಏನು ಹೇಳಿ, ಮತ್ತೆ ಎಷ್ಟು ಏನೇ ಹೇಳಿದ್ರು ಏನು ಕ್ವೆಶನ್ ಮಾಡದೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನಕ್ಕೆ ಈ ಅನ್ಎಕ್ಸ್ಪ್ಲೇನ್ಡ್ ತರ ಇನ್ಫರ್ಟಿಲಿಟಿ ಇರುತ್ತೆ, ಏನು ಕಾಸ್ ಗೊತ್ತಾಗಲ್ಲ. ಎಷ್ಟೋ ಟೆಸ್ಟ್ ಮಾಡಿರ್ತಾರೆ, ಟ್ಯೂಬ್ ಟೆಸ್ಟ್ ಮಾಡಿರ್ತಾರೆ, ಎಗ್ ಡೆವಲಪ್ಮೆಂಟ್ ಮೆಡಿಸಿನ್ ಕೊಟ್ಟಿರ್ತಾರೆ, IUI ಮಾಡಿಸ್ಕೊಂಡಿರ್ತಾರೆ, ಆದ್ರೂ ಆಗ್ತಾ ಇರಲ್ಲ. ಬಟ್ ಅನ್ಎಕ್ಸ್ಪ್ಲೇನ್ಡ್ ಅನ್ನೋದು ಒಂದು ಎಂಟಿಟಿ ಇದೆ. ನಾವು ಎಷ್ಟು ಇವ್ಯಾಲ್ಯೂಯೇಟ್ ಮಾಡ್ತೀವಲ್ವಾ ಅಷ್ಟೇ ನಮಗೆ ಗೊತ್ತಾಗುತ್ತೆ ಕಾಸ್ ಏನಿದೆ ಅಂತ. ಓಕೆ, ಬಟ್ ಅವರು ಎಷ್ಟು ಟ್ರಸ್ಟ್ ಇಟ್ಕೊಂಡು ಹೇಳಿದ್ದೆಲ್ಲ ಮಾಡಿಸ್ಕೊಂಡು ಆ ಥರ ಮಾಡಿದ್ದಕ್ಕೇನೆ ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. Thank you very much, Mama, and have you safe and healthy. ಥ್ಯಾಂಕ್ ಯು.